ಮಾತಾಡ್ಲಿ? ಯಾರೋ ಗೊಗ್ಗಯ್ಯ ಅನ್ಕೊಬಿಟ್ಟು ಇವ್ರು ಮಾತ್ರ ಬ್ಯೂಟಿಫುಲ್ ಕಾಣಿಸ್ಬಿಡ್ಬೇಕಂತೆ. ಆಯ್ತು 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 ಆಯ್ತು. ಸೊ ಅದೇ ಸ್ವಲ್ಪ ಇವಾಗ ಪ್ರಾಬ್ಲಮ್ ಆಗಿದೆ. ನಾನು ರೋಟಿನ್ ಇವಾಗ ಚೇಂಜ್ ಮಾಡ್ಕೋಬೇಕು. ಏನ್ ಮಾತಾಡ್ಲಿ? ಮಲಗಿರೋ ನೆಬ್ಬಿಸ್ಬಿಟ್ಟು ವಿಡಿಯೋ ಮಾಡಿಸಿದೆ, ಮಾತಾಡೋ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತ ಅಂದರೆ ಕ್ಯಾಶುವಲ್ ಆಗಿ ಹಾಗೆ ಒಂದು ನಾನು ನಾರ್ಮಲ್ ಆಗಿ ನಂದು ಕನ್ಸೀವ್ ಆಗಿರೋದ್ರಿಂದ ತುಂಬ ಜನ ನನ್ನ ಹಾಸ್ಪಿಟಲ್ ಎಲ್ಲಿ ಚೆಕಪ್ ಮಾಡಿಸ್ತೀರಾ ಅಂತೆಲ್ಲ ಕೇಳ್ತಾ ಇದ್ರಿ. ಇವತ್ತು ಹಾಗೆ ಚೆಕಪ್ಗೂ ಕೂಡ ಹೋಗ್ತಾ ಇದ್ದೆ. ಹಾಗೆ ಬ್ಲಡ್ ಟೆಸ್ಟ್ ಇದೆ, ಹಾಗೆ ಗ್ಲೂಕೋಸ್ ಟೆಸ್ಟ್ ಇದೆ. ಸೊ ಹಾಗೆ ಒಂದು ಕ್ಯಾಂಡಿಡ್ ಆಗಿ ಒಂದು ವ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದಿ, ಈಗ ಆಲ್ರೆಡಿ ಟೈಮ್ ಆಗೋಗೈತೆ. ನಾನು 6 ಗಂಟೆಗೆ ಎದ್ದು ಹೋಗ್ಬೇಕಾಗಿತ್ತು. ಈಗ 9 ಗಂಟೆ ಆಗೋಗ್ಬಿಟ್ಟಿದೆ. ಇವಾಗ ಹೋಗಬೇಕು ಬಿಫೋರ್ ಫುಡ್ಡು ಬ್ಲಡ್ ಕೊಡೋಕ್ಕೆ. ವಿಡಿಯೋ ನೋಡ್ತಾ ಇರಿ ಆಯಿತಾ? ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಹೇಮಂತ್ ಇವತ್ತೊಂದು ಫಂಕ್ಷನ್ಗೆ ಹೋಗಬೇಕು ಅಂತ ರೆಡಿ ಆಗಿದ್ವಿ. ಹಾಗೆ ಒಂದು ಕ್ಯಾಶುವಲ್ ಆಗಿ ಸೆಲ್ಫಿ ತಗೋಬೇಕಾದ್ರೆ ಹೇಮಂತ್ ಅವರು ಸಡನ್ ಆಗಿ ಕೋಪ ಮಾಡ್ಕೊಂಡು ಹೋದ್ರು. ನಾನು ಯಾಕೆ ಏನಾಯಿತು ಅಂತ ಕೇಳಿದೆ. ಅದಕ್ಕೆ ಅವರು ಹೇಳಿದ್ರು ಯಾವಾಗಲೂ ನಿನ್ನ ಮೇಕಪ್ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಅಂತ ಅಂದರು. ಅದಕ್ಕೆ ನನಗಂತೂ ತುಂಬಾ ಬೇಜಾರಾಯಿತು. ಈ ಒಂದು ಪ್ರಾಬ್ಲಮ್ಗೆಲ್ಲ ಒಂದು ಸೊಲ್ಯೂಷನ್ ಹುಡುಕಬೇಕು ಅಂತ ಆನ್ಲೈನಲ್ಲಿ ಪ್ರಾಡಕ್ಟ್ನ ಸರ್ಚ್ ಮಾಡಬೇಕಾದ್ರೆ ನನಗೆ ಪರ್ಪಲಲ್ಲಿ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ 3-in-1 ಫೌಂಡೇಶನ್ ಹಾಗೆ ಕಾಂಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್ನ ನೋಡಿದೆ. ಅದನ್ನು ಆರ್ಡರ್ ಕೂಡ ಮಾಡಿದೆ. ಫೈನಲ್ ಆಗಿ ಆರ್ಡರ್ ಕೂಡ ರಿಸೀವ್ ಆಗಿದೆ. ಬನ್ನಿ ಈಗ ಪ್ರಾಡಕ್ಟ್ನ ಟ್ರೈ ಮಾಡೋಣ. ಫಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ಸ್ ಇದೆ, ಹಾಗೆ 12 hours ಸ್ಟೇ ಲಾಂಗ್ ಕೂಡ ಇರುತ್ತೆ, ಹಾಗೆ ನಾನ್ ಸ್ಟಿಕ್ಕಿ ಮತ್ತು ಹೈಡ್ರೇಟಿಂಗ್ ಹಾಗೆ ನ್ಯಾಚುರಲ್ ಫಿನಿಶಿಂಗ್ನ ಕೂಡ ಕೊಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಫೇಸಸ್ ಕೆನಡಾ ಅವರ 3-in-1 ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಸನ್ಸ್ಕ್ರೀನ್, ಮಾಯಿಶ್ಚರೈಸರ್, ಫೌಂಡೇಶನ್ ಇವು 3 ಕೂಡ ಇದೆ. ಅಷ್ಟೇ ಅಲ್ಲದೆ SPF 30 ಕೂಡ ಇದೆ. ಇದು ಕೂಡ ಒಂದು ಒಳ್ಳೆ ಮ್ಯಾಟ್ ಫಿನಿಶಿಂಗ್ನ ಕೊಡುತ್ತೆ. ಸೊ ಫೈನಲ್ ಆಗಿ ನಾನಿಲ್ಲಿ ಫೇಸಸ್ ಕೆನಡಾ ಅವರ ಕಾಂಫಿ ವಾವ್ ಮ್ಯಾಟ್ ಲಿಪ್ಸ್ಟಿಕ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಇದು 1 ಸ್ವೈಪ್ ಅಪ್ಲಿಕೇಶನ್ ಅಷ್ಟೇ. ಇದು ಟ್ರಾನ್ಸ್ಫರ್ ಪ್ರೂಫ್, ಕ್ರ್ಯಾಕ್ ಪ್ರೂಫ್, ಹಾಗೆ ಇದು ಲಾಂಗ್ ಲಾಸ್ಟಿಂಗ್ ಕೂಡ ಇರುತ್ತೆ, ಹೈಲಿ ಪಿಗ್ಮೆಂಟೆಡ್. ಈ ಒಂದು ಲಿಪ್ಸ್ಟಿಕ್ ನಿಮಗೆ ಜಸ್ಟ್ $299ಗೆ ಅವೈಲೇಬಲ್ ಇದೆ. ಸೊ ನಾನು ಇಲ್ಲಿ ಮೇಕಪ್ ಸೆಟ್ ಆಗಲಿಕ್ಕೆ ಮತ್ತೆ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈಗ ನೀವು ಇಲ್ಲಿ ನೋಡಬಹುದು ನನ್ನ ಮೇಕಪ್ ಯಾವುದೇ ರೀತಿಯ ಟ್ರಾನ್ಸ್ಫರ್ ಆಗಲಿ ಅಥವಾ ಸ್ಮರ್ಜ್ ಆಗಲಿ ಆಗ್ತಾ ಇಲ್ಲ. ಸೊ ಈ ಟೈಮಲ್ಲಿ ಹೇಮಂತ್ ಅವ್ರ ಜೊತೆ ಸೆಲ್ಫಿ ತಗೋಬೇಕಾದ್ರೆ ಹೇಮಂತ್ ಅವ್ರಿಗೆ ತುಂಬಾ ಖುಷಿ ಆಯಿತು. ಯಾಕಪ್ಪ ಅಂತಂದರೆ ನನ್ನ ಮೇಕಪ್ ಯಾವುದೇ ರೀತಿಯ ಟ್ರಾನ್ಸ್ಫರ್ ಆಗ್ತಾ ಇರಲಿಲ್ಲ. ಸೊ ನನಗಂತೂ ತುಂಬಾ ಖುಷಿ ಆಯಿತು. ಸೊ ನಿಮಗೂ ಕೂಡ ಈ ಪ್ರಾಡಕ್ಟ್ಸ್ ಬೇಕು ಅನ್ನೋದಾದರೆ ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ ಅಂತ ಹೇಳ್ತಾ ಶಾಪ್ ನವ ಡಿಸ್ಕೌಂಟೆಡ್ ಪ್ರೈಸಸ್ ಫ್ರಮ್ purple.com. ನೋಡಿ 7:15ಗೆ ಎದ್ದು ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು 9 ಗಂಟೆ ಆಗೈತೆ. ಬಿಸಿಲು ಮೊಕ್ಕೊಡಿತೈತೆ. ನನಗಿಂತ ಜಾಸ್ತಿ ಇವರೇ ರೆಡಿ ಹಾಕೊಂಡು ನಿಂತವ್ರೆ. ಅಪ್ಪ ಆಗ್ತಾ ಇದ್ದೀನಿ, ಚೆನ್ನಾಗಿ ಕಾಣೋದು ಬಿಡುವ. ಆಮೇಲೆ ನಮ್ಮ ಪಾಪು ಇನ್ನೇನು ಹಿಂಗೊಳೆ ಕಾರ್ಟೂನ್ ಇದ್ದಂಗೆ ಅಂದರೆ ನೀವೇನು ಕೇಳೋ ಕೂದಲು ಬಿಡಿಸೋದು ಇದಕ್ಕೆ ತಾನೇ ರೀ? ಬಂದ್ರಿ ಬೇಗ. ಇದಕ್ಕೆ ತಾನೇ ನೀವು ಕೂದಲು ಬಿಡಿಸೋದು ಏನಕ್ಕೆ ಅಂತ ಹೇಳ್ತೀನಿ. ಬಿಡಿಸ್ಬಿಡೋದಂತೆ. ಆ ಮಗು ಎದ್ದ ತಕ್ಷಣ ಯಾರೋ ಗೊಗ್ಗಯ್ಯ ಅನ್ಕೊಬಿಟ್ಟು ಇವ್ರು ಮಾತ್ರ ಬ್ಯೂಟಿಫುಲ್ ಕಾಣಿಸ್ಬಿಡ್ಬೇಕಂತೆ. ಬ್ಯೂಟಿಫುಲ್ ಆಗಿ ಕಾಣಿಸ್ಬಿಡ್ಬೇಕಂತೆ. ನಾವು ಮಾತ್ರ ಗೊಗ್ಗಯ್ಯ ತರ ಕಾಣಿಸಿ ನಮ್ಮ ಅಪ್ಪ ಏನು ಕಾಡು ಮನುಷ್ಯ ಇದ್ದಂಗೆ ಅಂದ್ಬಿಟ್ಟು ಹುಡ್ತ ತಕ್ಷಣ ಎದ್ರಕೊಂಡ್ಬಿಡ್ಬೇಕು. ಆಯ್ತು ಬನ್ರಿ ಬೇಗ. ಬ್ಲಡ್ ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಬಂದೆ. ಇಲ್ಲಿ ಬಂದು ನಾನು ಯಾವಾಗಲೂ ಬ್ಲಡ್ ಚೆಕಪ್ ಮಾಡಿಸ್ತೀನಿ. ಯಾಕಪ್ಪ ಅಂತಂದರೆ ನನಗೆ ಮನೆ ನಿಯರ್ ಇದೆ ಲ್ಯಾಬ್ ಇರೋದು. ನನಗೆ ಸ್ವಲ್ಪ ಕಂಫರ್ಟಬಲ್ಲು ಇಲ್ಲಿ ಬಂದರೆ. ಮತ್ತು ಈ ಒಂದು ವ್ಲಾಗ್ ಏನಿದೆ ಅದು ಬ್ಲಡ್ ಚೆಕಪ್ ಮಾಡಿಸಿರೋದು, ಮತ್ತೀಗ ನಾನು ತೋರಿಸೋ ಹಾಸ್ಪಿಟಲು ಮತ್ತು ರಿಪೋರ್ಟಲ್ಲಿ ಏನಂತ ಇತ್ತು ಅನ್ನೋದನ್ನು ಹೇಳ್ತೀನಿ. ಸೊ ಅದು 2 ವ್ಲಾಗು 2 ದಿನದ್ದಿರುತ್ತೆ. ಇವರು ಹೇಳ್ತಾ ಇದ್ದಾರೆ ಬ್ಲಡ್ ಚೆಕಪ್ದು ಮತ್ತು ಗ್ಲೂಕೋಸ್ ನೀರು ಯಾವ ರೀತಿ ಕುಡಿಬೇಕು ಅಂತ ಅಂದ್ಬಿಟ್ಟೆಲ್ಲ ಹೇಳ್ತಾ ಇದ್ದಾರೆ. ನನಗೆ ಬ್ಲಡ್ ತೊಗೊಬೇಕಾದ್ರೆ ಏನು ಅಷ್ಟೊಂದು ಸ್ವಲ್ಪ ಚುಚ್ಚಿದಾಗ ಒಂಚೂರು ನೋವಾಗುತ್ತೆ ಅಷ್ಟೇ. ಅದಾದಮೇಲೆ ಏನು ನನಗೆ ಅಷ್ಟೊಂದು ಪೇಯ್ನ್ ಅಂತ ಆಗಲ್ಲ. ಹೇಮಂತ್ ಅವ್ರು ನನಗೆ ರೇಗಿಸ್ತಾ ಇದ್ದಾರೆ, ಅದಕ್ಕೆ ನಗ್ತಾ ಇದ್ದೀನಿ. ಯಾವಾಗಲೂ ಅಷ್ಟೇ ನನಗೆ ಗ್ಲೂಕೋಸ್ ಕೊಡಬೇಕಾದ್ರೂ ಅಷ್ಟೇ, ನಾರ್ಮಲಾಗಿ ಬ್ಲಡ್ ತೊಗೊಬೇಕಾದ್ರೂ ಅಷ್ಟೇ ಏನು ಅಷ್ಟೊಂದು ನಾನು ಪೇಯ್ನು ಹಾಗೆ ಹೀಗೆ ಅಂತೆಲ್ಲ ಆಳಲ್ಲ. ಒಂಚೂರು ಚುಚ್ಚಿದಾಗ ನೋವಾಗುತ್ತೆ ಅಷ್ಟೇ. ಅದಾದಮೇಲೆ ನಾನು ಅವ್ರ ಹತ್ರ ಅದ್ರದ್ದು ಇನ್ಫಾರ್ಮೇಷನ್ ಕೇಳ್ತಾ ಇದ್ದೀನಿ. ಸೊ ಅದಾದಮೇಲೆ ನಾನು ಮತ್ತು ಹೇಮಂತ್ ಟಿಫನ್ ಮಾಡೋಕ್ಕೆ ಕರ್ಕೊಂಡೋಗ್ರಿ ಅಂತ ಕೇಳ್ತಾ ಇದ್ದೆ. ಬಟ್ ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ರು. ಅದಾದಮೇಲೆ ಹೇಮಂತ್ ನನ್ನ ರೇಗಿಸ್ತವ್ರೆ. ಝೂಮ್ ಹಾಕೋಬಿಟ್ಟಿದ್ದಾರೆ ಫುಲ್ಲು. ಗುಂಡಕ್ಕೆ ಕ್ಯಾಮ್ರಾ ತುಂಬ ಕಾಣಿಸ್ತಾ ಇರತ್ಯಾ ಹಂಗೆ ಹಿಂಗೆ ಅಂತೆಲ್ಲ ರೇಗಿಸ್ತಾ ಇದ್ರು ನನಗೆ. ಹಂಗೆ ಅದಾದಮೇಲೆ ಹೊರಟ್ವಿ. ಸೊ ಖುಷಿ ಬಂದು ಅಡ್ಮಿಷನ್ ಆಗಬೇಕಾಗಿತ್ತು ಅಂದ್ಬಿಟ್ಟು ಅವಳು ಕೂಡ ಅಲ್ಲೇ ಆಟೋ ಬುಕ್ ಮಾಡಿಕೊಂಡು ಅವಳು ಕೂಡ ಹೊರಟಿದ್ಲು.
ಅವ್ರು ಸಾಂಗ್ ಆಡ್ತಾ ರೇಗಿಸ್ತಾ ಇರ್ತಾರೆ, ನನಗೆ ಯಾವಾಗಲೂ ರೇಗಿಸ್ತಿರ್ತಾರೆ, ತುಂಬಾ ರೇಗಿಸ್ತಾರೆ. ಅದರಲ್ಲೂ ಆಚೆ ಬಂದಾಗಂತೂ ತುಂಬ ರೇಗಿಸ್ತಾರೆ ನನಗೆ. ಅದಾದಮೇಲೆ ಅವಳು ಓದ್ಲು, ಬಟ್ ಅಡ್ಮಿಷನ್ದೇನೋ ಓಪನ್ ಇರಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ರಿಟರ್ನ್ ಬಂದುಬಿಟ್ಲು. ಅವಳು ರೋಡ್ ಕ್ರಾಸ್ ಮಾಡೋಕ್ಕೆ ನಿಂತ್ಕೊಂಡು 5 ನಿಮಿಷ ಆಯಿತು, ಅವಳು ಬರಲೇ ಇಲ್ಲ. ಕೊನೆಗೆ ಆಮೇಲೆ ಹೇಮಂತ್ ಅವರೇ ಅವಳಿಗೆ ರೋಡ್ ಕ್ರಾಸ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ರೇಗಿಸ್ಕೊಂಡು ಅವಳಿಗೆ ಬೈಕೊಂಡು ಅವರೇ ಹೋಗ್ಬಿಟ್ಟು ರೋಡ್ ಕ್ರಾಸ್ ಮಾಡಿಸ್ಕೊಂಡು ಕರ್ಕೊಂಡು ಬಂದರು. ಅದಾದಮೇಲೆ ನಾನು ಮತ್ತು ಖುಷಿ ಹೇಮಂತ್ ಎಲ್ಲನೂ ಮನೆಗೆ ಹೊಟ್ವಿ. ಬಟ್ ಅವ್ರು ಹೇಮಂತ್ ಅವರು ಅಡುಗೆ ಮಾಡ್ಕೊಂಡು ಕೊಡೋಕ್ಕಾಗಲ್ಲ, ಇವಾಗ ಸ್ವಲ್ಪ ಹೋಟೆಲಲ್ಲೇ ತೊಗೊಳ್ತೀನಿ, ಹೆಂಗೂ ನೀನು ತಿನ್ನಲ್ವಲ್ಲ ಅಂತ ಅಂದ್ಬಿಟ್ಟು ಹೋಟೆಲಲ್ಲೇ ತೊಗೊಂಡ್ರು ಅವರು. ಅಕ್ಕ ತಿನ್ನಂಗಿಲ್ಲ, ಅದಕ್ಕೆ ಮನೇಲಿ ಮಾಡ್ಕೊಡೋ ಅಂತ ಹೇಳಿದ್ರೆ ಮಟನ್ ಮಾಡ್ತೀನಿ ಅಂದ್ಬಿಟ್ಟು ಇಡ್ಲಿ ತಗೋಬಂದಿದ್ದು, ಪೊಂಗಲ್ ತಗೋಬಂದ. ಇದೇ ಗ್ಲೂಕೋಸ್ ಪೌಡರ್. ಇವಾಗ ಇದನ್ನು 1 ಲೀಟ್ರ್ ನೀರಿಗೆ ಹಾಕ್ಕೊಂಡು 75 ಗ್ರಾಮ್ಸು ಕುಡಿದು 2 ಅವರ್ಸ್ ವೆಯ್ಟ್ ಮಾಡಬೇಕು. ಅಂದರೆ ಯಾವ ಹಾಸ್ಪಿಟಲ್ ಅಂತ ಹೇಳ್ತೀನಿ. ಅವ್ರಿಗೆ ಪಾಪ ನಾನು ಎಷ್ಟೊತ್ತಲ್ಲಿ ಕಾಲ್ ಮಾಡಿದ್ರು, ಯಾವ ಟೈಮಲ್ಲಿ ಕಾಲ್ ಮಾಡಿದ್ರು, ಪಾಪ ಎತ್ತುತ್ತಾರೆ, ಎಲ್ಲ ಇದು ಮಾಡ್ತಾರೆ. ಇದು ಕುಡಿದು ಒಂದ್ಸಲಿ ಹೋಗ್ಬೇಕು. ಮತ್ತೆ ಓ ರಾಮ ಇವು 1 ಲೀಟ್ರ್ ನೀರಾದ್ರೆ ಇಷ್ಟು 1 ಲೀಟ್ರ್ ಬಾಟ್ಲೆ ಅದು. 1 ಲೀಟ್ರ್ ಕರೆಕ್ಟ್ ಆಗತ್ತೆ ನೋಡೋದು, ಕಮ್ಮಿ ತಂದಿದ್ರೆ ಕುಡಿಬೇಕು. ನಿಜ, ನೀರು ಕುಡಿದ್ಮೇಲೆ ತುಂಬಾ ಸುಸ್ತು ಅನ್ನಿಸ್ತಾ ಇತ್ತು. ಗ್ಲೂಕೋಸ್ ನೀರು ಕುಡಿದ್ರೆ ಕಮ್ಮಿ ಆಗುತ್ತೆ ಅಂದ್ಕೊಂಡೆ, ಬಟ್ ತುಂಬ ಹೊಟ್ಟೆ ತುಂಬ ಲೋಡ್ ಆಗಿಬಿಟ್ಟಿತ್ತು. ಹೋಗಿ ಮಲ್ಕೊಂಡ್ಬಿಟ್ಟಿದ್ದೆ 2 ಅವರ್ಸು. ಅದಾದಮೇಲೆ ಹೇಮಂತ್ ಅವ್ರು ಎದ್ದು ಮತ್ತೆ ಕರ್ಕೊಂಡು ಬಂದರು. ಎಷ್ಟು ಸುಸ್ತಾಗ್ತಿತ್ತು ಅಂತ ಅಂದರೆ ಯಪ್ಪ ಹೇಳೋಕ್ಕಾಗಲ್ಲ, ಅಷ್ಟು ಸುಸ್ತಾಗ್ತಿತ್ತು. ಅದಾದಮೇಲೆ ಯಾವಾಗ ಆ ನೀರು ಆಚೆಗೆ ಹೋಗುತ್ತೋ ಬಾಡಿಯಿಂದ ಅಂತ ಹಂಗೆ ಕೇಳ್ಕೊತಾ ಇದ್ದೆ. ಅಷ್ಟು ಒಂಥರ ಇರಿಟೇಷನ್ ಆಗ್ತಾಯಿತ್ತು ಫುಲ್ಲು ಬಾಡಿಯಲ್ಲೆಲ್ಲನೂ. ಅಷ್ಟೊತ್ತಿಗೆ ಆಲ್ರೆಡಿ ಬ್ಲಡ್ದು ಕೌಂಟು ಬಂದಿತ್ತು. ಅದಕ್ಕೆ ಅವರು ಹೇಳ್ತಾಯಿದ್ರು ಏನಂತ, ಬ್ಲಡ್ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅಂದ್ಬಿಟ್ಟು. ಅದಕ್ಕೆ ಹೇಮಂತ್ ಅವರು ನಿನಗೆ ಹಾಕೊಂಡು ಕೊಡ್ತೀನಿ ಡಾಕ್ಟ್ರ್ ಹತ್ರ ಅಂದ್ಬಿಟ್ಟು ಬೈತಾಯಿದ್ರು. ಯಾಕಂದರೆ ನನ್ನ ರೋಟೀನ್ ಸರಿ ಇಲ್ಲ ಅಂತ ಅಂದ್ಬಿಟ್ಟು ಬೈತಾಯಿದ್ರು. ನನಗಂತೂ ತುಂಬ ಸುಸ್ತಾಗ್ತಿತ್ತು, ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ. ಅದಾದಮೇಲೆ ಹೇಮಂತ್ ಅವ್ರು ಬಂದು ಖುಷಿ ಹತ್ರ ಹೇಳ್ತಾಯಿದ್ರು ಏನಂತ ಅಂತಂದರೆ, ಇವಳು ನನಗಿಂತ ಸ್ಟ್ರಾಂಗು, ನಮಗೆ ಒಂದು ಚೂರು ಇಂಜೆಕ್ಷನು ಟ್ಯಾಬ್ಲೆಟ್ ಅಂದರೆ ಎದುರುಕೊಳ್ತೀವಿ, ಇವಳಿಗೆ ಇಂಜೆಕ್ಷನ್ ಎಷ್ಟು ಕೊಡಿಸಿದ್ರೂ ಕೂಡ ಆರಾಮಾಗಿ ಕೂತಿರ್ತಾಳೆ ಅಂತೆಲ್ಲ ರೇಗಿಸ್ತಾವ್ರೆ. ನಿಜ ಹೇಳ್ಬೇಕಂದ್ರೆ ಫಸ್ಟ್ ನನಗೂ ಇಂಜೆಕ್ಷನ್ನು ಅಂದರೆ ತುಂಬ ಭಯ ಆಗ್ತಾಯಿತ್ತು. ಈಗೆಲ್ಲ ಸ್ವಲ್ಪ ರೂಢಿ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಇಂಜೆಕ್ಷನು ಗ್ಲೂಕೋಸ್ ಎಲ್ಲ ಆರಾಮಾಗಿ ಹಾಕ್ಸ್ಕೊಳ್ತೀನಿ, ಏನೂ ಅಳಲ್ಲ, ಏನು ನೋವು ಅಂತಲೂ ಅನ್ನಲ್ಲ, ಓಕೆ ಅನ್ನೋಂಗೆ ಹಾಕ್ಸ್ಕೊತೀನಿ. ಅವರು ಹಂಗೆ ಹೇಳ್ತಾ ಇರ್ತಾರೆ, ರೇಗಿಸ್ತಾ ಇರ್ತಾರೆ, ಬೈತಾ ಇರ್ತಾರೆ. ಅದಾದಮೇಲೆ ನಾನು ಬಂದು ಹಾಸ್ಪಿಟಲ್ಗೆ ಬಂದೆ. ನೋಡಿ, ನಾನು ತೋರಿಸೋ ಹಾಸ್ಪಿಟಲ್ ಬಂದು ಇದೇ ಹಾಸ್ಪಿಟಲು. ಬೆಳಿಗ್ಗೆಲ್ಲ 10 ಗಂಟೆಗೆ ಬಂದಿದ್ದೀನಿ. ಇದೇ ಹಾಸ್ಪಿಟಲ್ಗೆ ನಾನು ತೋರಿಸ್ತಾ ಇರೋದು. ಏನೇನು ಹೇಳಿದ್ರು ರಿಪೋರ್ಟ್ ಅಂತ ಹೇಳ್ತೀನಿ, ನನಗೆ ಬ್ಲಡ್ ಚೆಕಪ್ ವಿಡಿಯೋ ನೋಡ್ತಾ ಇದ್ದೀನಿ. ಆಯ್ತಾ ಮಂಗಳಾರತಿ? ಹಾಕೊಂಡು ಕೊಟ್ಟಿದ್ದೆ ಗೋಪಾವಸ್ಕರ ಅವ್ರು ಹಾಕೊಂಡು ಕೊಟ್ಟಿದ್ದೆ ಅಂತ ಅವ್ರಿಗೆ ಸ್ವಲ್ಪ ಹೇಳ್ತಾ ಇದ್ದೀನಿ. ನಾನು ಮುಖನೂ ಎತ್ಕೊಂಡ್ಬಿಟ್ಟಿದ್ದೀನಿ, ಯಾಕಂದರೆ ಡಾಕ್ಟರ್ ಯಾವತ್ತೂ ಬೈದಿಲ್ಲ ನನಗೆ, ಬೈದ್ಬಿಟ್ರು ಅಂತ. ಅದಾದಮೇಲೆ ಅವರೆಲ್ಲ ಸ್ವಲ್ಪ ರಾಗಿದು ದೋಸೆ ಕೊಡಿಸಿದ್ರು, ತಿಂದ್ಬಿಟ್ಟು ಮನೆಗೆ ಬಂದ್ವಿ. ಆಲ್ರೆಡಿ ಟೈಮ್. ಸೊ ಇವತ್ತು ನಾನು ಹೇಳಿದ್ದೆ ಅಲ್ಲ ನಿಮಗೆ, ಬ್ಲಡ್ ಚೆಕಪ್ ಎಲ್ಲ ಮಾಡಿಸಿ ಹಾಸ್ಪಿಟಲ್ಗೆ ಹೋಗಿ ನಾನು ಯಾವ ಹಾಸ್ಪಿಟಲ್ಗೆ ತೋರಿಸ್ತಾ ಇದ್ದೀನಿ ಅಂತ ಹೇಳ್ತೀನಿ ಅಂತ ಹೇಳಿದ್ದೆ. ಸೊ ನಾನು ಕನ್ಸಲ್ಟೇಷನ್ ಮಾಡ್ತಾರೋ ಡಾಕ್ಟರ್ ನೇಮ್ ಬಂದು ಶ್ರುತಿ ಅಂತ ಅಂದ್ಬಿಟ್ಟು. ಸೊ ಅವರಂತೂ ತುಂಬಾ ಫ್ರೆಂಡ್ಲಿ ಆ್ಯಂಡ್ ತುಂಬ ಒಳ್ಳೆಯವರು. ಇವತ್ತು ಇವ್ರು ಬಂದು ನನಗೆ ಹಾಕ್ಕೊಂಡು ಕೊಟ್ಬಿಟ್ರು ಅಲ್ಲಿ. ಯಾಕಂತಂದರೆ ನಾನು ನಿಮಗೆ ಬ್ಲಾಗಲ್ಲೇ ಹೇಳಿದ್ದೆ, ನನ್ನ ರೋಟೀನ್ ಸ್ವಲ್ಪ ಚೇಂಜ್ ಮಾಡ್ಕೊಬೇಕು, ನನ್ನ ರೋಟೀನ್ ಸರಿ ಇಲ್ಲ ಅಂತ ಹೇಳ್ತಿದ್ದೆ. ಸೊ ಅದೇ ಸ್ವಲ್ಪ ಇವಾಗ ಪ್ರಾಬ್ಲಮ್ ಆಗಿದೆ, ನನ್ನ ರೋಟೀನ್ ಇವಾಗ ಚೇಂಜ್ ಮಾಡ್ಕೋಬೇಕು. 7 ಮಂತ್ಸ್ ಬೇರೆ ಬಿದ್ದಿದೆ. ಟ್ಯಾಬ್ಲೆಟ್ ನುಂಬಲ್ಲ, ಪ್ರೋಟೀನ್ ತಗೊಳಲ್ಲ, ಸಿರಪ್ ತಗೊಳಲ್ಲ, ಏನು ಮಾಡಲ್ಲ, ಮಕ್ಕಳು ಕಲ್ಸೋರು ಇವತ್ತು. ಅದಕ್ಕೆ ಈ ಸಲ ಸ್ವಲ್ಪ ಬೈದ್ರು, ತುಂಬಾ ಬೇಜಾರಾಯ್ತು. ಅವ್ರು ಬೈದಿದ್ದಕ್ಕೂ ಬೇಜಾರಾಯ್ತೋ ಇಲ್ವೋ ಗೊತ್ತಿಲ್ಲ. ನನ್ನ ಹಸ್ಬೆಂಡ್ ಪಕ್ಕದಲ್ಲಿ ಕೂತ್ಕೊಂಡು ಹಾಕೊಂಡು ಕೊಡ್ತಿದ್ರಲ್ಲ, ಅದಕ್ಕಂತೂ ನನಗೆ ಹೆವಿ ಬೇಜಾರಾಯ್ತು. ಬಟ್ ಇವ್ರು ಹಾಕೊಂಡು ಕೊಟ್ಟಿದ್ದು ಒಳ್ಳೇದಕ್ಕೆ ಅಲ್ವಾ ಅಂತ ಅಂದ್ಬಿಟ್ಟು ಈಗೇನೂ ಇಲ್ಲ, ನೆಕ್ಸ್ಟ್ ಎಲ್ಲ ಕರೆಕ್ಟಾಗಿ ಆನ್ ಟೈಮ್ ಇನ್ ಟೈಮ್ ಏನಿದೆ ಫುಡ್ ಆಗ್ಬೋದು ಇದಾಗ್ಬೋದು ಎಲ್ಲ ತಗೊಳ್ತೀನಿ. ನಾರ್ಮಲ್ ಇದೆ, ಏನು ತೊಂದರೆ ಏನಿಲ್ಲ. ಅದೇ ಸ್ವಲ್ಪ ಬ್ಲಡ್ ಕಮ್ಮಿ ಆಗಿದೆ ಅಂತ ಹೇಳಿ ಬೈದ್ರಲ್ಲ, ಅದಕ್ಕೋಸ್ಕರ ನಾರ್ಮಲ್ ಡೆಲಿವರಿ ಆಗಬೇಕಂದ್ರೆ ಇದನ್ನೆಲ್ಲ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ, ಅದಕ್ಕೇ. ಆಮೇಲೆ ಒಂದು
ನೆಕ್ಸ್ಟ್ ವ್ಲಾಗು ಏನು ಮಾಡಬೇಕಂತ ಗೊತ್ತಿಲ್ಲ. ಸೊ ಇನ್ನೊಂದು ವೀಕ್ ಆದಮೇಲೆ ಮತ್ತೆ ಬ್ಲಡ್ ಚೆಕಪ್ ಹೇಳಿದ್ದಾರೆ, ಹಾಗೆ ಮತ್ತೆ ಸ್ಕ್ಯಾನ್ ಕೂಡ ಹೇಳಿದ್ದಾರೆ, ಗ್ರೋತಿಂಗ್ ಸ್ಕ್ಯಾನು 7 months ಅದೇ 8 months ರನ್ನಿಂಗ್ದು ಮಾಡಿಸ್ಬೇಕು. ಅದಾದಮೇಲೆ ಇನ್ನೇನು ಇಲ್ಲ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ವ್ಲಾಗ್ ಬಂದು ಅದು ಇದು ಯಾವುದಾದ್ರು ಸಣ್ಣ ಪುಟ್ಟ ಮಾಡ್ತೀನಿ. ಅದಾದಮೇಲೆ ಸೀಮಂತದ್ದು ಡೇಟ್ ಅನೌನ್ಸ್ ಆದಾಗ ಹೇಳಿ ಅಂತ ಹೇಳಿದ್ದೀರಾ, ಖಂಡಿತ ಹೇಳ್ತೀನಿ. ತುಂಬ ಜನ ಹೇಳಿದ್ದೀರಾ ಅಕ್ಕ ನಾವು ಬರ್ತೀವಿ, ಅಡ್ರೆಸ್ ಎಲ್ಲ ಹೇಳಬೇಕು ಅಂತ ಹೇಳಿ. ಸೊ ಖಂಡಿತ ಅದಕ್ಕೆ ಅಂತಾನೆ ಒಂದು ವ್ಲಾಗ್ ಮಾಡಿಬಿಟ್ಟು ಅದನ್ನು ಅಪ್ಲೋಡ್ ಮಾಡ್ತೀನಿ. ಮತ್ತೆ ಇನ್ನೇನು ಹೇಳೋದು ಅಂತ ಅಂದರೆ, ಆದಷ್ಟು ಇನ್ಮೇಲೆ ನಾನು ರೊಟೀನ್ ಚೇಂಜ್ ಮಾಡ್ಕೊಳ್ಬೇಕು. 7 months ಸ್ಕ್ಯಾನ್ ಆದಮೇಲೆ ಹಾಗೆ ಮಧ್ಯದಲ್ಲಿ ಹೇಗಿದೆ ಬೇಬಿದು ಅಂತ ಅಂದ್ಬಿಟ್ಟು ಹೇಳ್ತೀನಿ, ಯಾವುದಾದ್ರೂ ವ್ಲಾಗ್ ಮಧ್ಯದಲ್ಲಿ. ನೆಕ್ಸ್ಟ್ ವ್ಲಾಗ್ ಬಂದು ನಮ್ಮ ಪಾಪ ಜೊತೆ ಆಗಲಿ ಅಥವಾ ಯಾವುದಾದ್ರೂ ಒಂದು ಇದಿಟ್ಕೊಂಡು ಮತ್ತೆ ಹೋಮ್ ಟೂರು ಆ ಥರ ಯಾವುದಾದ್ರೂ ಒಂದು ಇಟ್ಕೊಂಡು ಕಾನ್ಸೆಪ್ಟ್ ಇಟ್ಕೊಂಡು ಬರ್ತೀವಿ. ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ನಗ್ತಾ ಇರಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್, ಲವ್ ಯು, ಬಾಯ್.